ನಮಸ್ಕಾರ. ನಾನು ಶ್ರೀಪಾದ್ ಅಲ್ಗುಡ್ಕರ್. ಇಂದಿನ ಕಥೆ ಮತ್ತು ಕವನ ಸ್ನೇಹಿ ರಾಜ್ಯೋತ್ಸವ ಸಪ್ತಾಹದ ಅಂಗವಾಗಿ ಶಿವಶರಣೆಯರ ಆಯ್ದ ವಚನಗಳ ವಾಚನ. ನಿರ್ವಾಹಕರು ಶ್ರೀಮತಿ ಜಯಶ್ರೀ ಕಟ್ಟೇಪುರ ಅವರು. ನಾನು ಆಯ್ದುಕೊಂಡ ಶಿವಶರಣೆ ಮುಕ್ತಾಯಕ್ಕರ ವಚನಗಳು. ಮುಕ್ತಾಯಕ್ಕ ಅವರು 12ನೇ ಶತಮಾನದ ಶಿವಶರಣೆಯಾಗಿದ್ದು ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದವರು. ಆಕೆಯ ಅಣ್ಣ ಅಜಗಣ್ಣನ ತಂಗಿಯಾಗಿದ್ದಳು ಮತ್ತು ಆತನನ್ನೇ ತನ್ನ ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸುತ್ತಿದ್ದಳು. ಅಲ್ಲಮ್ಮ ಪ್ರಭುವಿನೊಂದಿಗೆ ಆಧ್ಯಾತ್ಮಿಕ ಸಂವಾದ ನಡೆಸಿದ್ದಾರೆ ಮತ್ತು ಅಜಗಣ್ಣ ತಂದೆ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳು ವಾಚನ ಮಾಡುತ್ತಿದ್ದೇನೆ. ವಚನ 1. ಮನವು ಕರಗುವ ಮುನ್ನ, ಕರಣಗಳೆಲ್ಲ ನಿಲ್ಲುವ ಮುನ್ನ, ತನುವಿನ ತೆರೆ ನಿಲ್ಲುವ ಮುನ್ನ, ಅಣ್ಣ ನೀನು ಹೋದ ಹಾದಿಯ ತೋರೋ, ಅಣ್ಣ ನೀನು ಹೋದ ಹಾದಿಯ ತೋರೋ. ತವಕಬೇಕೋ ಲಿಂಗದಲ್ಲಿ ಸಲುಹೊಡೆ, ತವಕಬೇಕೋ ಲಿಂಗದಲ್ಲಿ ಸಲುಹೊಡೆ, ಅಜಗಜಾತನ ಅಣ್ಣನೆಂಬನ್ನನು, ಅಕಳಂಕ ಮಲ್ಲೇಶಲಿಂಗವ ತೋರೋ, ಅಕಳಂಕ ಮಲ್ಲೇಶಲಿಂಗವ ತೋರೋ. 2ನೇ ವಚನ. ಮನವಿಲ್ಲದೆ ಮರನಾಗಿ ಬದುಕಲಮ್ಮದು, ಮನವಾದೊಡೆ ಅರಿವು ನೆರೆದಿರಬೇಕು, ಮನವಾದೊಡೆ ಅರಿವು ನೆರೆದಿರಬೇಕು, ಅರಿವಾದೊಡೆ ಭಾವವಿಲ್ಲದಿರಬೇಕು, ಭಾವವಿಲ್ಲದೊಡೆ ನಿನ್ನ ನೋಡಲಹುದು, ಅಕಳಂಕ ಮಲ್ಲೇಶ ಲಿಂಗವಳೆಗೆ ನೀನು ನಾವಲ್ಲದೆ ಮತ್ತೊಂದಿಲ್ಲ, ಅಕಳಂಕ ಮಲ್ಲೇಶ ಲಿಂಗವಳೆಗೆ ನೀನು ನಾವಲ್ಲದೆ ಮತ್ತೊಂದಿಲ್ಲ. 3ನೇ ವಚನ. ಎಲ್ಲ ಮನದೊಳಗೆ ನೀನೆಂಬೆ, ಎನ್ನ ಕಣ್ಣೊಳಗೆ ನೀನೆಂಬೆ, ಎನ್ನ ತನುಮನದೊಳಗೆ ನೀನೆಂಬೆ, ಎನ್ನ ತನುಮನದೊಳಗೆ ನೀನೆಂಬೆ, ನೀನಿಲ್ಲದಡೆ ಇನ್ನೆತ್ತ ನೋಡುವೆ ಅಣ್ಣ, ನೀನಿಲ್ಲದಡೆ ಇನ್ನೆತ್ತ ನೋಡುವೆ ಅಣ್ಣ, ಅಕಳಂಕ ಮಲ್ಲೇಶ ಲಿಂಗದಳು ನಿನ್ನ ನಿಕ್ಕಿ ನೋಡುವೆ ಕಾಣ, ಅಕಳಂಕ ಮಲ್ಲೇಶ ಲಿಂಗದಳು ನಿನ್ನ ನಿಕ್ಕಿ ನೋಡುವೆ ಕಾಣ. ವಚನ 4. ಕತ್ತಲಿಗೂ ಮನ ಬೆಳಕಿಗೂ ಮನ, ಕತ್ತಲಿಗೂ ಮನ ಬೆಳಕಿಗೂ ಮನ, ಕತ್ತಲೆಗೆ ನೀ ಹೋದರೆ ಕತ್ತಲೆಯಾದೆ, ಬೆಳಕಿಗೆ ನೀ ಹೋದರೆ ಬೆಳಕಾದೆ, ಬೆಳಕಿಗೆ ನೀ ಹೋದರೆ ಬೆಳಕಾದೆ, ಅಕಳಂಕ ಮಲ್ಲೇಶ ಲಿಂಗವ ನೀನು ಬಯಲಾಗಿ ಬಯಲೊಳಗೆ ಬೆರೆಸಿಕೊಳ್ಳೆ, ಅಕಳಂಕ ಮಲ್ಲೇಶ ಲಿಂಗ ನೀನು ಬಯಲಾಗಿ ಬಯಲೊಳಗೆ ಬೆರೆಸಿಕೊಳ್ಳೆ.